ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ನಾನು ನಿಮ್ಮ ಪ್ರೊಫೆಸರ್ ಎಸ್.ಬಿ. ನಾಗರಾಜ್. ನಾನು ಬಿಕಾಮ್, LLB ಮತ್ತು MA ಇನ್ ಇಂಗ್ಲೀಷನ್ನು ಮಾಡಿಕೊಂಡು ಕಳೆದ 32 ವರ್ಷಗಳಿಂದ ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ಸ್ಪೀಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡ್ತಾ ಬಂದಿದ್ದೇನೆ. ಆ ಒಂದು ಅನುಭವದ ಕ್ರೀಮನ್ನು ನಿಮಗೆ ಈ ಪುಸ್ತಕದ ರೂಪದಲ್ಲಿ ಕೊಟ್ಟಿದ್ದೇನೆ. ಈ ಪುಸ್ತಕ ದ ಮೋಸ್ಟ್ ಯೂಸ್ಫುಲ್ ಬುಕ್ ಆಫ್ ಇಂಗ್ಲಿಷ್ ಗ್ರಾಮರ್, ಕಂಪೋಸಿಷನ್ ಅಂಡ್ ಸ್ಪೀಕಿಂಗ್ ಅಂತ ಇದೆ. ಈ ಪುಸ್ತಕವನ್ನು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೋಸ್ಕರ ಬರೆದಿದ್ದೇನೆ. ಈ ಪುಸ್ತಕ ಕಂಪ್ಲೀಟ್ ಆಗಿ ಅಂದ್ರೆ ಪ್ರತಿಯೊಂದು ಪಾಯಿಂಟ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕೊಡ್ತಾ ಹೋಗಿದ್ದೇನೆ. ಈ ಪುಸ್ತಕದಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕೊಡ್ತಾ ಹೋಗಿರೋದ್ರಿಂದ ಈ ಪುಸ್ತಕವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ಶಿಕ್ಷಕರ ಅವಶ್ಯಕತೆನೂ ಇಲ್ಲ. ಈ ಪುಸ್ತಕವನ್ನ ಮನೆಯಲ್ಲಿ ಕುಳಿತುಕೊಂಡು ಒಬ್ಬರೇ ಓದಿ ಅರ್ಥ ಮಾಡ್ಕೋಬಹುದು. ಇದು ಒಂದೇ ಪುಸ್ತಕ ಅಲ್ಲ, ಈಗಾಗಲೇ ನಾನು ಸುಮಾರು 14 ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದೇನೆ. ಕೆಲವು ಪುಸ್ತಕಗಳು ಮುದ್ರಣದಲ್ಲಿವೆ. ನಾನು ಡಿಗ್ರಿಯನ್ನು ಮುಗಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನರು ಇಂಗ್ಲಿಷ್ ಸಮಸ್ಯೆಯನ್ನು ಎದುರಿಸುವುದನ್ನು ನೋಡಿಕೊಂಡು ಆ ಜನರಿಗೆ ನಾನು ಹೇಗಾದರೂ ಮಾಡಿ ಇಂಗ್ಲಿಷ್ ಕಲಿಸಬೇಕು ಅನ್ನುವಂಥ ಒಂದು ಗುರಿಯನ್ನಿಟ್ಟುಕೊಂಡು ನಾನು ನನ್ನ ಸರಸ್ವತಿ ಕ್ಲಾಸಸ್ ಬೆಳಗಾವಿ ಎನ್ನುವಂಥ ಒಂದು ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆಯ ಮುಖಾಂತರ ಇಲ್ಲಿವರೆಗೆ 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ನಾನು ತಯಾರು ಮಾಡಿದ್ದೇನೆ. ಅದಲ್ಲದೆ ನಾನು ಈ ಪುಸ್ತಕಗಳ ಮುಖಾಂತರ ಕೂಡ ಜನರಿಗೆ ಇಂಗ್ಲಿಷ್ ಕಲಿಸಬೇಕು ಅನ್ನುವಂಥ ಗುರಿಯನ್ನು ಹೊಂದಿದ್ದೆ. ಆ ಗುರಿ ಪ್ರಕಾರ ಇವತ್ತಿಗೂ ನಾನು ಹಲವಾರು ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಹಲವಾರು ಪರೀಕ್ಷೆಗಳಿಗೆ ಆ ಪುಸ್ತಕಗಳು ತುಂಬಾ ಉಪಯುಕ್ತ ಆಗಿವೆ. ಈ ಪುಸ್ತಕದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಇಂಗ್ಲಿಷ್ ಗ್ರಾಮರ್, ಕಂಪೋಸಿಷನ್ ಅಂಡ್ ಸ್ಪೀಕಿಂಗ್ ಪುಸ್ತಕ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿದೆ. ಪ್ರತಿಯೊಂದು ಪಾಯಿಂಟ್ ಅನ್ನು ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ 2 ಭಾಷೆಯಲ್ಲಿ ಕೊಡ್ತಾ ಹೋಗಿದ್ದೇನೆ. ಈ ಪುಸ್ತಕ SSLC, PUC, ಡಿಗ್ರಿ, SDA, FDA, PSI, CET, TET, IELTS, PDO, BPO,
KS, IAS ಈ ತರದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಮಧೇನುವಿನ ತರ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಈ ಎಲ್ಲಾ ಪರೀಕ್ಷೆಗಳನ್ನ ನೋಡಿದಾಗ ಪ್ರತಿಯೊಂದು ಪರೀಕ್ಷೆಗೆ ಸುಮಾರು 95% ಪ್ರಶ್ನೆಗಳು ಈ ಪುಸ್ತಕದಿಂದನೇ ಬರ್ತಾ ಇವೆ. ಹೀಗಾಗಿ ಈ ಪುಸ್ತಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕಾಮಧೇನುವಾಗಿ ಪರಿಣಮಿಸಿದೆ. ಈ ಪುಸ್ತಕ ಈಗಾಗಲೇ ಹಲವಾರು ಮುದ್ರಣಗಳನ್ನು ಕಂಡಿದೆ. ಸುಮಾರು 3 ಲಕ್ಷ ಈ ಪುಸ್ತಕದ ಪ್ರತಿಗಳು ಮಾರಾಟ ಆಗಿವೆ. ಅದರಂತೆ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ದಿ ಬೇಸಿಕ್ ಗ್ರಾಮರ್ ಅಂತ ಬರುತ್ತೆ. ಅದರಲ್ಲಿ ಅಲ್ಫಾಬೆಟ್, ವಾವೆಲ್ಸ್, ಕಾನ್ಸೋನೆಂಟ್ಸ್, ಯೂಸೇಜ್ ಆಫ್ ಕ್ಯಾಪಿಟಲ್ ಲೆಟರ್ಸ್, ದ ಪ್ರೊನೌನ್ಸಿಯೇಷನ್, ದ ಸೆಂಟೆನ್ಸ್, ಅದರಲ್ಲಿ ದ ಪಾರ್ಟ್ಸ್ ಆಫ್ ಸೆಂಟೆನ್ಸ್, ಸಬ್ಜೆಕ್ಟ್, ಪ್ರೆಡಿಕೇಟ್, ದಿ ಆರ್ಟಿಕಲ್ಸ್ ಅಂತ ಬರುತ್ತೆ. ಅದರಲ್ಲಿ ಇಂಡೆಫಿನಿಟ್ ಆರ್ಟಿಕಲ್, ಡೆಫಿನಿಟ್ ಆರ್ಟಿಕಲ್, ರಿಪಿಟೇಷನ್ ಆಫ್ ಆರ್ಟಿಕಲ್, ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಕನ್ವರ್ಷನ್ ಬರುತ್ತೆ. ದ ಜೆಂಡರ್ಸ್ ಅಂತ ಬರುತ್ತೆ. ಮಾಸ್ಕುಲೈನ್ ಜೆಂಡರು, ಫೆಮಿನೈನ್ ಜೆಂಡರು, ನ್ಯೂಟರ್ ಜೆಂಡರು, ಕಾಮನ್ ಜೆಂಡರ್. ಅದೇ ರೀತಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ದ ನೌನ್ ಅಂತ ಬರುತ್ತೆ. ಅದರಲ್ಲಿ ಕಾಂಕ್ರೀಟ್ ನೌನ್ಸ್, ಅದರಲ್ಲಿ ಸಬ್ ಡಿವಿಷನ್ ಪ್ರಾಪರ್ ನೌನ್ಸ್, ಕಾಮನ್ ನೌನ್ಸ್, ಕಲೆಕ್ಟಿವ್ ನೌನ್ಸ್, ಮಟೀರಿಯಲ್ ನೌನ್ಸ್. ಅದೇ ತರ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಬರುತ್ತೆ. ಅದರಲ್ಲಿ ಕ್ವಾಲಿಟಿ, ಆಕ್ಷನ್, ಸ್ಟೇಟ್. ಅದೇ ರೀತಿ ಕೌಂಟೇಬಲ್ ನೌನ್ಸ್ ದಲ್ಲಿ ಅನ್ಕೌಂಟೇಬಲ್ ನೌನ್ಸ್, ಕೌಂಟೇಬಲ್ ನೌನ್ಸ್. ಇದೇ ರೀತಿಯಾಗಿ ದ ಪ್ರೊನೌನ್ಸ್ ಅಂತ ಬರುತ್ತೆ. ಪರ್ಸನಲ್ ಪ್ರೊನೌನ್ಸ್, ಇಂಟ್ರಾಕ್ಟಿವ್ ಪ್ರೊನೌನ್ಸ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ರಿಫ್ಲೆಕ್ಟಿವ್ ಪ್ರೊನೌನ್ಸ್, ಎಂಪೆಟಿಕ್ ಪ್ರೊನೌನ್ಸ್, ಇಂಡೆಫಿನಿಟ್ ಪ್ರೊನೌನ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಅದೇ ರೀತಿಯಾಗಿ ದಿ ಅಡ್ಜೆಕ್ಟಿವ್, ಇದರಲ್ಲಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಅಡ್ಜೆಕ್ಟಿವ್ಸ್ ಆಫ್ ನಂಬರ್. ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ನಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಬರ್ತಾವ. ಡೆಫಿನಿಟ್ ನ್ಯೂಮರಲ್ ಅಡ್ಜೆಕ್ಟಿವ್ಸ್, ಇಂಡೆಫಿನಿಟ್ ನ್ಯೂಮರಲ್ ಅಡ್ಜೆಕ್ಟಿವ್ಸ್, ಡಿಸ್ಟ್ರಿಬ್ಯೂಟಿವ್ ನ್ಯೂಮರಲ್ ಅಡ್ಜೆಕ್ಟಿವ್ಸ್. ಅದೇ ರೀತಿಯಾಗಿ ದ ವರ್ಬ್ ಅಂತ ಬರುತ್ತೆ. ಅದರಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್, ಇಂಟ್ರಾನ್ಸಿಟಿವ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್ ಪ್ರತಿಯೊಂದನ್ನು ಕನ್ನಡ ಇಂಗ್ಲಿಷ್ ನಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ಸ್ಟ್ರಾಂಗ್ ವರ್ಬ್ಸ್ ಒಂದು ಲಿಸ್ಟ್ ಕೊಡಲಾಗಿದೆ. ವೀಕ್ ವರ್ಬ್ಸ್ ಕೂಡ ಒಂದು ಲಿಸ್ಟ್ ಅದರಲ್ಲಿ ಕೊಡಲಾಗಿದೆ. ಅದಲ್ಲದೆ ದಿ ಅಡ್ವರ್ಬ್ ಅಂತ ಬರುತ್ತೆ. ಅಡ್ವರ್ಬ್ ದಲ್ಲಿ ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ನಂಬರ್, ಅಡ್ವರ್ಬ್ ಆಫ್ ಡಿಗ್ರಿ, adverb of affirmation, adverb of negation, adverb of manner. ಈ ತರ ಅಡ್ವರ್ಬ್ ಅನ್ನು ಕೂಡ ಡೀಟೇಲ್ ಆಗಿ ಕೊಡಲಾಗಿದೆ. ಅದೇ ರೀತಿ ಪ್ರಿಪೋಸಿಷನ್ ನಲ್ಲಿ ಸಿಂಪಲ್ ಪ್ರಿಪೋಸಿಷನ್, ಕಾಂಪೌಂಡ್ ಪ್ರಿಪೋಸಿಷನ್, ಫ್ರೇಸ್ ಪ್ರಿಪೋಸಿಷನ್, ದಿ ಕಂಜಂಕ್ಷನ್ ಅಂತ ಬರುತ್ತೆ. ಅದರಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್, ದಿ ಇಂಟರ್ಜೆಕ್ಷನ್ ಕೂಡ ಇದರಲ್ಲಿ ಕೊಡಲಾಗಿದೆ. ದ ಟೆನ್ಸಸ್ ದಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅನ್ನ ಸಾಕಷ್ಟು ವಿವರವಾಗಿ ಕೊಟ್ಟದ್ರಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಸಬ್ ಡಿವಿಷನ್: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ರೀತಿಯಾಗಿ ಪಾಸ್ಟ್ ನಲ್ಲಿ 4, ಫ್ಯೂಚರ್ ನಲ್ಲಿ 4 ಸಬ್ ಡಿವಿಷನ್ ಅನ್ನು ಕೊಡಲಾಗಿದೆ. ಟ್ರಾನ್ಸ್ಫಾರ್ಮೇಶನ್ ಟೇಬಲ್ ಕೂಡ ಇದರಲ್ಲಿ ಟೆನ್ಸ್ ಅನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಟೇಬಲ್ ಅನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಆಮೇಲೆ ದ ಕೇಸ್ ಅಂತ ಬರುತ್ತೆ. ಅದರಲ್ಲಿ ನಾಮಿನೇಟಿವ್ ಕೇಸು, ಅಬ್ಜೆಕ್ಟಿವ್ ಕೇಸು, ಪೊಸೆಸಿವ್ ಕೇಸು, ಈ ತರ. ಆಮೇಲೆ ದ ಗರಂಡ್ ಅಂತ ಬರುತ್ತೆ, ದ ಮೂಡ್ ಅಂತ ಬರುತ್ತೆ. ಅದರಲ್ಲಿ ದ ವಾಯ್ಸಸ್ ಬರುತ್ತೆ. ದ ವಾಯ್ಸಸ್ ನಲ್ಲಿ ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಜನರಲ್ ರೂಲ್ಸ್. ಆಮೇಲೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಟೆನ್ಸ್ ವೈಸ್ ಕೊಡ್ತಾ ಹೋಗಿದ್ದೇನೆ. ಅದಲ್ಲದೆ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಅದರಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಈ ಪ್ರತಿಯೊಂದನ್ನು ಡೆಫಿನೇಷನ್ ಸಹಿತ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕೊಡಲಾಗಿದೆ. ಎಕ್ಸಾಂಪಲ್ಸ್ ಅನ್ನು ಕೊಡಲಾಗಿದೆ. ಮತ್ತು ಇವನ್ನ ಪರಿವರ್ತನೆ ಆಗಿ ಮಾಡಬೇಕು. ಪಾಸಿಟಿವ್ ದಿಂದ ಕಂಪ್ಯಾರೇಟಿವ್ ಆಗಿ ಮಾಡಬೇಕು, ಕಂಪ್ಯಾರೇಟಿವ್ ಸೂಪರ್ಲೇಟಿವ್ ಆಗಿ, ಸೂಪರ್ಲೇಟಿವ್ ದಿಂದ ಪಾಸಿಟಿವ್ ಆಗಿ, ಕಂಪ್ಯಾರೇಟಿವ್ ದಿಂದ
ಪಾಸಿಟಿವ್ ಆಗಿ ಈ ತರ ಟ್ರಾನ್ಸ್ಫಾರ್ಮೇಶನ್ ಅನ್ನು ಕೂಡ ಅದರಲ್ಲಿ ಕೊಡಲಾಗಿದೆ. ದ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚಸ್, ಅದರಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಟೆನ್ಸ್ ವೈಸ್ ಕೊಡಲಾಗಿದೆ. ಅದೇ ರೀತಿಯಾಗಿ ದಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸಸ್, ಇಂಟ್ರಾಗೇಟಿವ್ ಸೆಂಟೆನ್ಸಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಇಂಪೇರೇಟಿವ್ ಸೆಂಟೆನ್ಸಸ್, ಸಿಂಪಲ್ ಸೆಂಟೆನ್ಸಸ್, ದಿ ಕಂಪೌಂಡ್ ಸೆಂಟೆನ್ಸಸ್, ಕ್ಲಾಸಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್, ಈ ತರ ಇದನ್ನು ಕೂಡ ಸಾಕಷ್ಟು ಡಿಟೇಲ್ ಆಗಿ ಕೊಡಲಾಗಿದೆ. ಅನಾಲಿಸಿಸ್ ಆಫ್ ಸೆಂಟೆನ್ಸಸ್ ಕೂಡ ಒಂದು ಟೇಬಲ್ ಹಾಕಿ ಸೆಂಟೆನ್ಸ್ ಅನ್ನ ವರ್ಡ್ಸ್ ಅನ್ನು ಯಾವ ತರ ಅನಲೈಸ್ ಮಾಡಬಹುದು ಅದು ಕೂಡ ಇದೆ. ಅದಲ್ಲದೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅನ್ನು ಪ್ರತಿಯೊಂದನ್ನ ಅಫರ್ಮೇಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಸಿಂಪಲ್, ಸಿಂಪಲ್ ಟು ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಟು ಕಂಪೌಂಡ್, ಈ ತರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದರಲ್ಲಿ ಕೊಡಲಾಗಿದೆ. ಫಿಗರ್ಸ್ ಆಫ್ ಸ್ಪೀಚ್, ಸಿಂಪಲ್, ಸಿಮಿಲಿ, ಮೆಟಾಫಾರ್, ಪರ್ಸನಿಫಿಕೇಶನ್, ಅಪಾಸ್ಟ್ರೋಫಿ, ಈ ತರ ಫಿಗರ್ಸ್ ಆಫ್ ಸ್ಪೀಚ್ ಕೂಡ ಇದರಲ್ಲಿ ಕೊಡಲಾಗಿದೆ. ಅದಲ್ಲದೆ ವೊಕ್ಯಾಬ್ಯುಲರಿ ಕೂಡ ಅವಶ್ಯಕ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಕೂಡ ಕೊಡಲಾಗಿದೆ. ಅದೇನಪ್ಪ ಅಂತಂದ್ರೆ ಆಂಟೋನಿಯಮ್ಸ್, ಸಿನಾನಿಯಮ್ಸ್, ವರ್ಡ್ ಬಿಲ್ಡಿಂಗ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್, ಯೂಸ್ಫುಲ್ ವರ್ಡ್ಸ್ ಅನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಅದಲ್ಲದೆ ಪಾರ್ಟ್ 3 ನಲ್ಲಿ ಕಂಪೋಸಿಷನ್ ಬರುತ್ತೆ. ಕಂಪೋಸಿಷನ್ ಅಲ್ಲಿ ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅಂದ್ರೆ ವಾಕ್ಯರಚನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಸಾಕಷ್ಟು ವಿವರವಾಗಿ ಕನ್ನಡ ಇಂಗ್ಲಿಷ್ ನಲ್ಲಿ ವಿವರಿಸಲಾಗಿದೆ. ಅದೇ ರೀತಿಯಾಗಿ ಲೆಟರ್ ರೈಟಿಂಗ್ ಅನ್ನ ಅಲ್ಲಿ ಪರ್ಸನಲ್ ಲೆಟರ್ಸ್ ಸಾಕಷ್ಟು ಮಾಡೆಲ್ಸ್ ಇದೆ. ಬಿಸಿನೆಸ್ ಲೆಟರ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದ್ರ ಮಾಡೆಲ್ಸ್ ಕೊಡಲಾಗಿದೆ. ಆಫಿಷಿಯಲ್ ಲೆಟರ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಮಾಡೆಲ್ಸ್ ಕೊಡಲಾಗಿದೆ. ಅಪ್ಲಿಕೇಶನ್ ರೈಟಿಂಗ್ ಕೂಡ ಸಾಕಷ್ಟು ಸುಮಾರು ಇಲ್ಲಿ ಒಂದು 30 ರಿಂದ 35 ಲೆಟರ್ಸ್ ಅನ್ನ ನಿಮ್ಗೆ ಕೊಡಲಾಗಿದೆ. ಎಸ್ಸೆ ರೈಟಿಂಗ್ ನಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಮಾಡೆಲ್ ಎಸ್ಸೇಸ್ ಅನ್ನ ಮೋರ್ ದೆನ್ 30 ಮಾಡೆಲ್ ಎಸ್ಸೇಸ್ ಅನ್ನು ಕೊಡಲಾಗಿದೆ. ಅದೇ ರೀತಿ ಪಾರ್ಟ್ 4 ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಕೊಡಲಾಗಿದೆ. ಸ್ಪೋಕನ್ ಇಂಗ್ಲಿಷ್ ದಲ್ಲಿ ನಿಮ್ಗೆ ಯಾವ ರೀತಿ ಇಂಗ್ಲಿಷ್ ಮಾತಾಡಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೆಲವೊಂದು ಲೆಸನ್ಸ್ ಅನ್ನು ಇಲ್ಲಿ ಕೊಡಲಾಗಿದೆ. ಇದೆಲ್ಲ ಕೂಡ ಈ ಪುಸ್ತಕದಲ್ಲಿ ಇದೆ. ಪ್ರತಿಯೊಂದು ನಿಮ್ಗೆ ಕನ್ನಡ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಬಹಳ ಸುಲಭವಾಗಿದ್ದು ಅರ್ಥ ಆಗ್ತದೆ. ಈ ಪುಸ್ತಕ ಸದ್ಯ ಈ ಮುದ್ರಣದ ಬೆಲೆ ನಿಮಗೆ ಕೇವಲ 120 ರೂಪಾಯಿ ಇದೆ, 120. ಇನ್ನು ಮುಂದಿನ ಮುದ್ರಣದ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚು ಆಗಬಹುದು. ಯಾಕಂತಂದ್ರೆ ಪೇಪರ್ ರೇಟ್ ಕೂಡ ಹೆಚ್ಚಾಗ್ತಿರ್ತದೆ, ಪ್ರಿಂಟಿಂಗ್, ಬೈಂಡಿಂಗ್ ಎಲ್ಲ ರೇಟ್ ಹೆಚ್ಚಾದಾಗ ಬೆಲೆಯಲ್ಲಿ ಹೆಚ್ಚಳವನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಕೋಆಪರೇಟ್ ಮಾಡಬೇಕು. ಇನ್ನು ಈ ಪುಸ್ತಕ ಎಲ್ಲಿ ಸಿಗ್ತದೆ, ನಾವು ಈ ಪುಸ್ತಕವನ್ನು ಎಲ್ಲಿ ಖರೀದಿಸಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾ ಬರೆದಂತ ಎಲ್ಲಾ ಪುಸ್ತಕಗಳು ನಿಮಗೆ ಬೆಂಗಳೂರಿನ ಸ್ವಪ್ನ ಬುಕ್ ಹೌಸ್ ಅಲ್ಲಿ ಸಿಗ್ತವೆ. ಸ್ವಪ್ನ ಬುಕ್ ಹೌಸ್ನ ಸುಮಾರು 20 ರಿಂದ 22 ಬ್ರಾಂಚ್ಗಳನ್ನ ದೇಶಾದ್ಯಂತ ಮಾಡಿದ್ದಾರೆ. ಎಲ್ಲಾ ಬ್ರಾಂಚ್ಗಳಲ್ಲೂ ಕೂಡ ನಾನು ಬರೆದಂತ ಪುಸ್ತಕಗಳು ನೀವು ಇಂಗ್ಲಿಷ್ ಸೆಕ್ಷನ್ ನಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ತವೆ. ಇಲ್ಲಾಂದ್ರೆ ಪ್ರೊಫೆಸರ್ ಎಸ್ ಬಿ ನಾಗರಾಜ್ ಸರ್ ಬರೆದಂತ ಪುಸ್ತಕಗಳನ್ನ ತೋರಿಸಿ ಅಂತ ಹೇಳಿದ್ರೆ ನಿಮ್ಗೆ ಅವರು ತೋರಿಸ್ತಾರೆ. ಅದೇ ರೀತಿಯಾಗಿ ಭಾರತ ದೇಶದ ಎಲ್ಲ ಈ ದೊಡ್ಡ ದೊಡ್ಡ ಪುಸ್ತಕ ಮಳಿಗೆಗಳಲ್ಲಿ ನಾನು ಬರೆದಂತ ಎಲ್ಲಾ ಪುಸ್ತಕಗಳು ನಿಮ್ಗೆ ಸಿಗ್ತವೆ. ಅಲ್ಲಿ ನೀವು ಹಾರ್ಡ್ ಕಾಪಿಯನ್ನ ಖರೀದಿಸಬಹುದು. ಅದೇ ರೀತಿಯಾಗಿ ನಿಮಗೆ ಅಮೆಜಾನ್ ಕಂಪನಿಯಲ್ಲಿ ಅಮೆಜಾನ್ ಕಿಂಡಲ್ ನಲ್ಲಿ ನೀವು ಹೋದಾಗ ಅಲ್ಲಿ ದಿ ಬುಕ್ಸ್ ಆಫ್ ಪ್ರೊಫೆಸರ್ ಎಸ್ ಬಿ ನಾಗರಾಜ್ ಅಂತ ನೀವು ಹೊಡೆದ್ರೆ ಅಲ್ಲಿ ಕೂಡ ನೀವು ನಾನು ಬರೆದಂತ ಎಲ್ಲಾ ಪುಸ್ತಕಗಳು ಸಿಗ್ತವೆ. ನೀವು ಸಾಫ್ಟ್ ಕಾಪಿಯನ್ನ ಜಗತ್ತಿನ ಯಾವುದೇ ಮೂಲೆಯಿಂದ ನೀವು ಅಲ್ಲಿ ಖರೀದಿ ಮಾಡಬಹುದು. ಇಲ್ಲಾಂದ್ರೆ ಅಮೆಜಾನ್ ಲೈಬ್ರರಿ ಕೂಡ ಇದೆ. ಆ ಲೈಬ್ರರಿ ನೀವು ಮೆಂಬರ್ ಆಗೋದ್ರ ಮುಖಾಂತರ ನೀವು ನಾ ಬರೆದಂತ ಪುಸ್ತಕಗಳನ್ನ ಓದಬಹುದು. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಎಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ನಾನು ಬರೆದಂತ ಪುಸ್ತಕಗಳು ಸಿಗ್ತಾವ. ಅಲ್ಲೂ ಕೂಡ ನೀವು ನಾನು ಬರೆದಂತ ಪುಸ್ತಕಗಳನ್ನ ನೀವು ಓದ್ಬೋದು.
ಎಲ್ಲ ಸ್ಪರ್ಧಾಳುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಬರೆದಂತ ಎಲ್ಲಾ ಪುಸ್ತಕಗಳು ಉಪಯುಕ್ತ ಅದಾವ. ಅದರಲ್ಲಿ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಡಿಟೇಲ್ ಆಗಿ ಹೇಳಿದ್ದೇನೆ. ಈ ಪುಸ್ತಕವನ್ನ ನೀವು ನಾನು ಹೇಳಿದಂತೆ ಖರೀದಿ ಮಾಡಬಹುದು. ಈಗಾಗಲೇ ನಾ ಹೇಳಿದಂತೆ ನನ್ನ ಕಡೆಗೆ ಕೋಚಿಂಗ್ ಅನ್ನು ತೆಗೆದುಕೊಂಡಿರುವಂತ 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಶುಭ ಕೋರುತ್ತಾ ಮತ್ತು ಈಗಾಗಲೇ ನಮ್ಮ ಈ ಸರಸ್ವತಿ ಕ್ಲಾಸಸ್ ಬೆಳಗಾವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂತ ಎಲ್ಲ ಸಬ್ಸ್ಕ್ರೈಬರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತು ಇಲ್ಲಿವರೆಗೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ನಾವು ಇದೇ ತರ ನಿಮಗೆ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಕೊಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಮಸ್ಕಾರ.